ಹಾಕಿ ಸರಿಯಾಗಿ ಅರ್ಥ ಮಾಡ್ಕೊರಿ, ತಿಳ್ಕೊಂಡು ಲೆಕ್ಕ ಮಾಡಬೇಕು. ಅಂದರೆ ನಿಮಗೆ ಏನಾಗ್ತದೆ, ಈಜಿ ಆಗ್ತದೆ. ಟೈಮ್ ಕೊಟ್ಟದ ಸರಿಯಾಗಿ ನೋಡ್ರಿ. ಎಷ್ಟನೇದು 12ನೇದು ಯಾವುದಕ್ಕೆ ಉತ್ತರ ಹಾಕಿರಿ ನೋಡ್ರಿ ನೀವು. 12ನೇದು ಇವುಗಳಲ್ಲಿ ಈ ಮಾನವ ದೊಡ್ಡದಂದ್ರೆ ಅತಿ ದೊಡ್ಡದು ಯಾವತ್ತಪ್ಪ ಅಂದ್ರೆ ಕಿಲೋಮೀಟರ್. ಈ ಹಾಕ್ರಿ. ಅಂತರವನ್ನು ಇದರಲ್ಲಿ ಅಳೆಯಲಾಗದು. ಯಾವಾಗಲಾದರೂ ಅಂತರವನ್ನು ಎದರಾಗ ಅಳೆಯಲಾಗದು. ಅದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ಲೀಟರ್ದಾಗ ಅಂತರವನ್ನು ಅಳೆಯೋದಿಲ್ಲ. ರಟ್ಟಿನ ದಪ್ಪವನ್ನು ಇದರಲ್ಲಿ ಅಳೆಯುತ್ತಾರೆ. ಸೆಂಟಿಮೀಟರ್ದಾಗ, ಹೆಕ್ಟೋಮೀಟರ್ದಾಗ, ಕಿಲೋಮೀಟರ್ದಾಗ ಅಳೆಯಂಗಿಲ್ಲ. ಇದನ್ನ ಮಿಲಿಮೀಟರ್ದಾಗ. ರಟ್ಟವನ್ನು ಯಾವಾಗಲ ನೋಟ್ಬುಕ್ಕದ ಮೇಲಿನ ರಟ್ಟಗಳನ್ನ ಮಿಲಿಮೀಟರ್ದೊಳಗೆ ಅಳಿತಾರ. ಇದನ್ನು ತಿಳ್ಕೊಬೇಕು ನೀವು. ಮಿಲಿಮೀಟರ್ದಾಗ ಅಳಿತಾರ. ಈ ಮಾನಗಳನ್ನು ಹಚ್ಚುವಾಗ ಏನು 4 ಮೀಟರ್ 50 ಸೆಂಟಿಮೀಟರ್ ಇವುಗಳನ್ನು ಪ್ಲಸ್ ಮಾಡುವಾಗ ನೀವು ಇದು ರೂಪಾಯಿ ಪೈಸೆ ಮಾನ ಇರುವುದರಿಂದ ಪ್ಲಸ್ದಲ್ಲಿ ಮೈನಸ್ದಲ್ಲಿ ಯಾವುದೂ ತೊಂದರೆ ಆಗುವುದಿಲ್ಲ. ಓಕೆ, ಇದು ಮೀಟರ್ ಸೆಂಟಿಮೀಟರ್, ಮೀಟರ್ ಇದು ಸೆಂಟಿಮೀಟರ್, ಮತ್ತು ಮಿಲಿಮೀಟರ್ ಅದ ನೋಡ್ರಿ. ಸೆಂಟಿಮೀಟರ್, ಮೀಟರ್, ಎಲ್ಲ. ಓಕೆ, 4 ಮೀಟರ್ 50 ಸೆಂಟಿಮೀಟರ್ ಪ್ಲಸ್ 13 ಮೀಟರ್ 5 ಸೆಂಟಿಮೀಟರ್ ನೋಡ್ರಿ. 5 ಸೆಂಟಿಮೀಟರ್ ಹೆಂಗೆ ಚೆನ್ನ. ಆಮೇಲೆ 55 ಮೀಟರ್ 55 ಸೆಂಟಿಮೀಟರ್. ಇವುಗಳ ಮೊತ್ತ ಹೆಂಗೆ ಕೂಡಿಸ್ಬೇಕನ್ನೋದು ತಿಳಿಸ್ತಾವೆ. 5 5 10 11 ಕೈಲ ಬಂತು 1 6 4 10 13 ಕೈಲ ಬಂತು 1 73 1 ಅಂದ್ರೆ 73.1 ದಶಮಾಂಶದಾಗ ಇಡ್ಬೋದು. 73 1 ಮೀಟರ್. ಆಮೇಲೆ 73 ಬಿಂದು ತೆಗೆದ್ರೆ ಏನಾಗ್ತದೆ ಗೊತ್ತಂದ್ರೆ 731 ಸೆಂಟಿಮೀಟರ್ ಆಗ್ತದೆ. ಏನು 730. ಒಂದೇ ಸ್ಥಾನದಲ್ಲ ಇದು. ಈ ಸ್ಥಾನದ ಹೆಸರು ಏನು ಸೆಂಟಿಮೀಟರ್ ಇದು. ಆಮೇಲೆ ಇನ್ನೊಂದು 0 ಕೊಟ್ಟಿವ ಅಂತಂದ್ರೆ ಏನಾಗ್ತದೆ ಮಿಲಿಮೀಟರ್ ಆಗಿಬಿಡ್ತದೆ. ದಶಮಾಂಶ ತೆಗೆದ 7310 ಮಿಲಿಮೀಟರ್ ಆಗ್ತದೆ. ಇಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ನೋಡ್ಕೋಬೇಕು. 73 ಮೀಟರ್ ಅಂತೂ ಇಲ್ಲ, ಮುಂದಿನ ಕೊರಿ ಅದ. 731 ಮೀಟರ್ ಆಗೋದೇ ಇಲ್ಲ. ಯಾಕೆ ಇನ್ನು 5 ಮೀಟರ್ ಈ ಕಡೆ ಆ ಒಂದು ಇಲ್ಲಿ ಸರ್ ಬಂದಿತ್ತು ಅಂದ್ರೆ 731 ಮೀಟರ್ ಆಗ್ತೈತಿ. 73.1 ಮೀಟರ್ ಇದು ಕರೆಕ್ಟ್. ಯಾಕಂದ್ರೆ ಈಗ ನಾವು ಸ್ಥಾನ ಬೆಲೆ ಹಾಕಿದೀವಿ. ಈಗ ಇದನ್ನು ನೀವು ತಿಳ್ಕೊಳ್ಳೋದಷ್ಟೇ. ಅದು ಸೆಂಟಿಮೀಟರ್ ಒಂದು ಬಿಂದು ಕೊಟ್ಕೊಂಡು ಬಿಡ್ರಿ. ಯಾಕಂದ್ರೆ ಅದು ಅನುಪಾತದಾಗ ತೋರಿಸಿದಂಗೆ ಆಗ್ತದೆ. ನೀವು ಹಿಂಗೆ ತಿಳ್ಕೊಂಡ್ಬಿಡ್ರಿ. ಸೆಂಟಿಮೀಟರ್ 55 10 ಸೆಂಟಿಮೀಟರ್ ಅಂದ್ರೆ ನೋಡ್ರಿ 55 ಒಂದು ಎಷ್ಟಾಯ್ತು 5 5 10 11 ಆಯ್ತು. 11 ಅಂದ್ರೆ 1 ಮೀಟರ್ದಾಗ 1 ಇಡಬೇಕಾಗ್ತದೆ. 1 ಮೀಟರ್ 11ದಾಗ ಇಡಬೇಕು. ಆಮೇಲೆ ಈಗ 73 ಆಯ್ತು. 73 ಮೀಟರ್ 1 73.1 ನೋಡ್ರಿ. ಇದು ಇಷ್ಟು ಹಿಂಗೆ ಇಡ್ಬೋದು. ಆಮೇಲೆ ನೀವು 731 ಮಾಡಬೇಕಾದ್ರೆ ಅದಕ್ಕೆ ಮೀಟರ್ ಅಂತ ಬರೀಬಾರ್ದು. ಏನು ಬರ್ತದೆ ಮಿಲಿಮೀಟರ್ ಸೆಂಟಿಮೀಟರ್ ಆಗ್ತದೆ. ಆಮೇಲೆ ದಶಮಾಂಶ ತೆಗೆದು ಇನ್ನೊಂದು ಸರ್ ನೀವು ಏನಾರು 0 ಕೊಟ್ಟರೆ ಎಲ್ಲ ಮಿಲಿಮೀಟರ್ದಾಗ ಬರೀಬೋದು. ಉತ್ತರ ಸಂಖ್ಯೆ ಯಾವುದೀಗ ಸಿ. ನೋಡ್ರಿ, ಹಿಂಗೆ ಅರ್ಥ ಮಾಡ್ಕೋಬೋದು. ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಮಾಡಬೇಕು. ಈ ಒಂದು ಸ್ವಲ್ಪ ಕೂಡಿಸೋದು ಕಳಿ ಲೆಕ್ಕ ಬರ್ತಾವ, ಕಾಳಜಿಪೂರ್ವಕ ಮಾಡ್ರಿ. ಇದು ಇನ್ನೊಂದು ಸಲ ತಿಳಿತಲ್ಲ ನಿಮಗೆ. ಇವುಗಳಲ್ಲಿ ಈ ಮಾನವು ದೊಡ್ಡದು, ಕಿಲೋಮೀಟರ್ ದೊಡ್ಡದು. ಅಂತರವನ್ನು ಇದರಲ್ಲಿ ಅಳೆಯಲಾಗದು. ಲೀಟರ್ದಾಗ ಅಳೆಯಂಗಿಲ್ಲ ಅಂತರವನ್ನು, ನೆನ್ಪಿಟ್ಕೋರಿ. ಆಮೇಲೆ ರೆಟ್ಟಿನ ದಪ್ಪವನ್ನು ಇದರಲ್ಲಿ ಅಳೆಯುತ್ತಾರೆ. ಯಾವಾಗಲಾದ್ರೂ ಮಿಲಿಮೀಟರ್ದಾಗೆ ಅಂತೆ ಅಳಿತಿರ್ತಾರೆ. ಕಿಲೋಮೀಟರ್ದಾಗ, ಹೆಕ್ಟೋಮೀಟರ್ದಾಗ, ಸೆಂಟಿಮೀಟರ್ದಾಗ ಅಳೆಯೋದಿಲ್ಲ. ಈ ಮೀಟರ್ಗಳನ್ನು ಮತ್ತು ಮಾನಗಳನ್ನು ಸರಿಯಾಗಿ ಕೂಡಿಸ್ಕೊಂಡು 100 ಸೆಂಟಿಮೀಟರ್ ದಾಟಿತು ಅಂತಂದ್ರೆ ನೀವು 1 ಮೀಟರ್ದಾಗ ಒಂದು ಕೈಗಡ ತಗೋಬೇಕಾಗ್ತದೆ. ಮಾನ ಒಂದೇ ಅದ. ಅದನ್ನು 73.1 ಮೀಟರ್ ಅಂತ ಬರಿಬಹುದು. ಮೀಟರ್ ಬರಿಬೇಕಾದ್ರೆ ಮುಂದೆ ಅಲ್ಲೇ ಸೆಂಟಿಮೀಟರ್ ಸ್ಥಾನ ಬಂದದ.
ಈ ಸೆಂಟಿಮೀಟ್ರ್ ಸ್ಥಾನವನ್ನು ನಾವು ಮೀಟ್ರ್ದಾಗ ಬರಿಬೇಕಾದ್ರೆ ದಶಮಾಂಶ ಕೊಟ್ಟಾಗ ಮೀಟ್ರ್ ಬರಿಬೇಕಾಗ್ತದೆ. ಇಲ್ಲಿಗೆ ದಶಮಾಂಶ ತೆಗೆದರೆ ಅಂದರೆ 731 ಸೆಂಟಿಮೀಟ್ರ್ ಆಗ್ತದೆ. ಇನ್ನೊಂದು 0 ಕೊಟ್ಟರೆ 7310 ಮಿಲಿಮೀಟ್ರ್ ಆಗ್ತದೆ. ಇಷ್ಟೆಲ್ಲ ತಿಳ್ಕೊಬೇಕು ಗಣಿತಗಳನ್ನು, ಚೆಂದಂಗೆ ಬರ್ಕೊಂಡು.